ಹ್ಮ್ 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 ಆದ್ರೆ ಬದುಕ್ಲಿಕ್ಕೆ ನಾನು ಶ್ರೀಮಂತನೇ. ಹೌದು ಬೇರೆಯವ್ರ ದೃಷ್ಟಿಯೊಳಗೆ ದೊಡ್ಡ ಶ್ರೀಮಂತ. ಹೌದು ಬೇರೆ ಒಬ್ಬ ಕಲಾವಿದ, ಹ್ಮ್ ಶ್ರೀಮಂತ ಕಲಾವಿದ ಏನೇನ್ ಅನುಭವಿಸ್ತಾನಲ್ಲ, ಹ್ಮ್ ಅದು ನಾನು ಕಾರ್ಗಳು ನನಗಿದಾವೆ, ಹ್ಮ್ ನನ್ನ ಬಿಲ್ಡಿಂಗ್ ಗಳನ್ನ ಹ್ಮ್ ನೋಡಿದ ತಕ್ಷಣ ಹ್ಮ್ ಅವರು ಭಯಂಕರದು ಹ್ಮ್ ಶ್ರೀಮಂತರಪ್ಪ ಅನ್ನುವಂತ ಎಲ್ಲ ಬಾಡಿಗೆ ಓಕೆ ಓಕೆ ಆ ತರ ಇರೋದ್ರಿಂದ ಹ್ಮ್ ಅದಕ್ಕೆ ಸ್ವಂತಿಕೆಯನ್ನ ಒಂದಿಷ್ಟು ಮಾಡಬೇಕು ಅಂತ ಹೇಳಿ ಹೊರಟಿರ್ತಕ್ಕಂಥ ಹ್ಮ್ ಈ ಸಂದರ್ಭದೊಳಗ ಹ್ಮ್ ನಿಮ್ಮ ಒಂದು ಏನು ಈ ಆ ಆ, ಸಂದರ್ಶನ ಸಂದರ್ಶನ ಹ್ಮ್ ಈ ಸಂದರ್ಶನ ಒಂದಿಷ್ಟು ನಾನು ಜನಗಳನ್ನ ಕೇಳಲಿಕ್ಕೆ ಅನುಕೂಲ ಆದಿತ್ತೇನೋ ಅಂತ ಹೇಳಿ. ಖಂಡಿತವಾಗ್ಲು ಕೇಳಿ ಕೇಳಿ ಅನುಕೂಲ ಹ್ಮ್ ಆದಿತ್ತೇನೋ ಅಂತ ಏನು ಹ್ಮ್ ನಾನು ಹ್ಮ್ ಆ ಅತಿ ಶ್ರೀಮಂತರನ್ನ ನನಗೆ ಇಂಥದನ್ನ ಇಂಥದ್ದು ಕೊಡ್ರಿ ಅಂತ ಹೇಳಿ ನಾನು ಬೇಡಕ್ ಇಷ್ಟಪಡಲ್ಲ. ಹ್ಮ್ 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 ಯಾಕೆ ಇಷ್ಟಪಡಲ್ಲ ಅಂತಂದ್ರೆ ರೀ, ಹ್ಮ್ 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 ಆ ಗಳಿಸಿರ್ತಕ್ಕಂಥ ವ್ಯಕ್ತಿ ನ್ಯಾಯಬದ್ಧವಾಗಿ ಗಳಿಸಿರ್ತಾನೋ ಅಥವಾ ಅನ್ಯಾಯವಾಗಿ ಗಳಿಸಿರ್ತಾನೋ ಅವಾಗ ಸೇರಿದ್ದದು. ಹೌದು 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 ಇಲ್ಲಿ ಬೆವರಿನಿಂದ ದುಡ್ಡು ಕೂಡ್ತೈತಲ್ಲ, ಅಂದ್ರೆ ಹೌದು ಅದು ಪ್ರಮಾಣ ಕಡಿಮೆ ಇರ್ಬೋದು. ಹಾ 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 ಕೊಟ್ಟಿರ್ತಕ್ಕಂಥ ಅದು ದುಡ್ಡು ಹೌದು ಶ್ರಮದ ದುಡ್ಡು ಇರೋದ್ರಿಂದ ಹೌದು ಅದು ಪುಣ್ಯದ ದುಡ್ಡು. ಓಕೆ ನನ್ನ ದೃಷ್ಟಿಯೊಳಗೆ ನಿಮ್ಮ ಅದು ಎಷ್ಟು ದೃಷ್ಟಿಯಲ್ಲಿ ಎಷ್ಟು ಓಕೆ ಎಷ್ಟರ ಮೇಲೆ ಸತ್ಯ ಸುಳ್ಳುಗಳು ಹ್ಮ್ ಹ್ಮ್ ಸಮಗ್ರರು ಕೂಡಿಸಿದ್ದು ಹನಿಯನ್ನು ಸೇರಿದಾಗ ಹಳ್ಳ ಅಂತ. ಅದನ್ನ ನಾನು ಯೂಸ್ ಮಾಡಿದ್ರೆ ನನ್ನ ಶಾಲೆ ಹ್ಮ್ ಹ್ಮ್ ಒಂದು ಹ್ಮ್ ಉದ್ಧಾರ ಆದಿತ್ತು, ಒಳ್ಳೇದಾದಿತ್ತು. ಹ್ಮ್ ಅಲ್ಲಿ ಕಲಿತಕ್ಕಂತ ಹ್ಮ್ ಒಂದು ಸಂಸ್ಥೆಗೆ ಹ್ಮ್ ಒಂದಿಷ್ಟು ಮುಂದಿನ ದಿನಮಾನಗಳಲ್ಲಿ ಹ್ಮ್ ಹ್ಮ್ ಆ, ಗ- ಈ ಈ ಈ ಒಂದು ಭೂಮಿ ಮೇಲೆ ಹ್ಮ್ 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 ಒಂದು ಒಳ್ಳೆಯ ಹ್ಮ್ ಹೆಸರು ಬಂದಿತ್ತು ಅಂತೇಳಿ ಒಂದು ಆಸೆ ರೀ. ಹ್ಮ್ ಹ್ಮ್ ಹಂಗ ಆ ಉದ್ದೇಶದಿಂದ ನಾನು ಹ್ಮ್ ಹ್ಮ್ ನನ್ನ ರಜತ್ ಕಲಾ ಕುಟೀರವನ್ನ ಹ್ಮ್ ಅದಕ್ಕೊಂದು ಸ್ವಂತದ ಬಿಲ್ಡಿಂಗ್ ಅನ್ನ, ಹ್ಮ್ ಸ್ವಂತದ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಾಗ ಹ್ಮ್ ನಿಮ್ಮ ಥ್ರೂ 4 ಜನಗಳಿಗೆ ಹ್ಮ್ ನಾನು ಕೇಳ್ತೇನೆ, ಹ್ಮ್ ಎಷ್ಟು ಸಾಧ್ಯ ಇದೆನೋ ಹ್ಮ್ ನನಗಷ್ಟು ಕೊಡ್ರಿ, ಹ್ಮ್ ಒಂದಿಷ್ಟು ಸಹಾಯ ಮಾಡ್ರಿ, ಹ್ಮ್ ಸಹಕಾರ ಮಾಡ್ರಿ, ಹ್ಮ್ ಅಥವಾ ಹಿಂಗ್ ಕಟ್ಲಿಕ್ಕೆ ಹ್ಮ್ ನಿಮ್ಮ ಸಲಹೆಯನ್ನು ಕೊಡ್ರಿ ಹ್ಮ್ ಅಂತಕ್ಕಂಥದ್ದನ್ನ ಹ್ಮ್ ನಾನು ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊತೇನೆ. ಹ್ಮ್ 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 ಯಾವ ಎಲ್ಲಾ ರೀತಿಯಾದಂತ ಸಹಕಾರನ ಮಾಡೋದಕ್ಕೆ ಅಥವಾ ನಮ್ಮ ಮಾಧ್ಯಮ ರೀತಿ ಏನ್ ಮಾಡೋದು ಖಂಡಿತವಾಗ್ಲೂ ನಾವು ಮಾಡೇ ಮಾಡ್ತೀವಿ ತಮ್ಮದೇ ಇಲ್ಲ ಅಂತಲ್ಲ ಬಟ್ ಉತ್ತರ ಕರ್ನಾಟಕವನ್ನ ಮುಂದುವರಿಯುವಂತ ಏಕೈಕ ವ್ಯಕ್ತಿ ತಾವಾಗಿದ್ದೀರಿ ಈಗ ಒಂದು ಸರ್ವಜ್ಞ ಒಂದು ಮಾತು ಹೇಳಿದಾನೆ, ಹ್ಮ್ ಆಡದೆ ಮಾಡುವನು ರೂಢಿಯೊಳಗುತ್ತಮನು ಅಂತ. ಹ್ಮ್ ಹ್ಮ್ ಮಾತಾಡಿ ಟಮ್ ಟಮ್ ಹೊಡೆದು ಸಿಕ್ಕಾಪಟ್ಟೆ ಪ್ರಚಾರಗಳನ್ನು ಮಾಡಿ ಹ್ಮ್ ಮಾಡದೇ ಇರ್ತಕ್ಕಂಥವ್ರು ಬೇಕಾದ ಜನ. ಹೌದು 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 ಅಥವಾ ಟಮ್ ಟಮ್ ಹೊಡೆದು ಹ್ಮ್ ಅಷ್ಟು ಏನ್ ಮಾಡ್ತಾನ ಅಂದವರು ಹ್ಮ್ ಒಂದಿಷ್ಟು ಆರಂಭ ಮಾಡಿ ಅಷ್ಟು ಆ ಮಟ್ಟಕ್ಕೆ ಏರದೇ ಇರ್ತಕ್ಕಂಥವ್ರು ಇದ್ದಾರೆ. ಇದಾರೆ ಓಕೆ ಓಕೆ ಇನ್ನೂ ಏನನ್ನೂ ಮಾತಾಡದೆ ಹ್ಮ್ ಉತ್ತರ ಕರ್ನಾಟಕಕ್ಕೆ, ಟೋಟಲಿ ಕರ್ನಾಟಕಕ್ಕೆ, ಹ್ಮ್ ಟೋಟಲಿ ಜನತೆಗೆ ಹ್ಮ್ ಒಳ್ಳೇದನ್ನ ಮಾಡಿದವರು ಇದ್ದಾರೆ. ಹೌದು ಹೌದು ಆ ಒಳ್ಳೇದನ್ನ ಮಾಡಿದವರ ಸಾಲಿನಲ್ಲಿ ನೀವು ಒಬ್ರು ಆಡದೆ ಮಾಡತಕ್ಕಂತ ಹ್ಮ್ ವ್ಯಕ್ತಿಯೊಳಗೆ ಹೋಗ್ತಕ್ಕಂತ ಮನುಷ್ಯ ನಾನು. ಹ್ಮ್ ಹ್ಮ್ ಅದನ್ನ ಮಾತಾಡಿ ಯಾಕೆ ಮಾಡ್ಬೇಕು, ಹ್ಮ್ ಆದ್ರೂ ಕೂಡ ನಿಮ್ಮ ಚಾನಲ್ ನಲ್ಲಿ ಮಾತಾಡ್ತೇನೆ ನಾನು. ಹ್ಮ್ ಹ್ಮ್ ಏನ್ ಮಾತಾಡ್ತೇನೆ ಅಂತಂದ್ರೆ ರೀ, ಹ್ಮ್ ಉತ್ತರ ಕರ್ನಾಟಕದಲ್ಲಿ ಯಾವನೇ ಒಬ್ಬ ಕಲಾವಿದ ಬಂದವನು ಹ್ಮ್ ಅವ ಇರೋ ತನಕ ಕಟ್ಕೊಂಡು ಬಂದಿರ್ತಾನೆ ಒಂದಿಷ್ಟು ದುಡ್ಡು, ಹೌದೌದು ಅದು ಆಗೋ ತನಕ ಇರ್ತಾನೆ. ಹ್ಮ್ ಒಂದ್ ಯಾವ್ದೋ ಒಂದು ಲಾಜ್ನಲ್ಲೋ ಹೌದು ಅಥವಾ ಬರ್ತಾ ಬರ್ತಾ ಕಮ್ಮಿ ಇದ್ರಲ್ಲಿ ಬರ್ತಾನೆ, ಹ್ಮ್ ಬರ್ತಾ ಬರ್ತಾ ರೋಡ್ ನಲ್ಲಿ ಇರ್ತಕ್ಕಂಥ ತಿಂತಾನೆ. ಹೌದು ಮೊದಲು ಹೋಟೆಲ್ನಾಗ ತಿಂದಿರ್ತಾನೆ, ಹ್ಮ್ ಹ್ಮ್ ಮೊದಲು ಆ ನಂತರ ರೋಡ್ನಾಗ ತಿಂತಾನೆ. ಹಾ ಅದಾದ ನಂತರ ಅವ್ರ ಫ್ರೆಂಡ್ಸ್ ಕೇಳ್ತಾನೆ, ಹಾ ಫ್ರೆಂಡ್ಸ್ ಎಲ್ಲ ಮುಗಿತಂತರ ಹ್ಮ್ ಭಿಕ್ಷಕ್ ಬರ್ತಾನೆ. ಹೌದು 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 ಅದು ಇವತ್ತಿನ ನನ್ನ ಉತ್ತರ ಕರ್ನಾಟಕದ ಕಲೆಯನ್ನ ಅರಸಿ ಬರ್ತಕ್ಕಂಥವ್ರ ದುರಂತ ಕಲಾವಿದ್ರ ಪರಿಸ್ಥಿತಿ ಪರಿಸ್ಥಿತಿ ಇವತ್ತಿನ ಸದ್ಯ. ಇವತ್ತಿನ ಅಂತವ್ರನ್ನ ಬಹಳ ಜನ ನೋಡಿದ್ದೇನೆ ರೀ ನಾನು. ಹ್ಮ್ ಬಹಳ ಜನಗಳಿಗೆ ಸಹಾಯ ಸಹಕಾರ ಮಾಡಿದ್ದೇನೆ ರೀ. ಹ್ಮ್ ಇಲ್ಲಿ ಬರಬೇಡ ಮಾರಾಯ ಊರಿಗೆ ಹೋಗಂತ ಹೇಳಿ ಹ್ಮ್ ದುಡ್ಡು ಕೊಟ್ಟು ಕೂಡ ಕಳಿಸಿದ್ದೇನೆ. ಹ್ಮ್ 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 ಮತ್ತೆ ನನ್ನನ್ನ ಹುಡುಕಾಡ್ಕೊಂಡು ಬಂದು ಅಪ್ಪಾರ ನಾನು ನಾ ಹಿಂಗ್ ಬಂದಿದ್ದೇರಿ, ಕಳ್ಕೊಂಡೇರಿ, ಹ್ಮ್ ನನ್ನ ಊರಿಗೆ ಕಳಿಸ್ರಿ ಅಂದವ್ರು ಬೇಕಾದಷ್ಟು ಜನ, ಹ್ಮ್ ಸಾವಿರಾರು ಜನ. 41-42 ವರ್ಷ ಆಯ್ತು ನಾನು ಅಲ್ಲಿ ಹೋಗಿ. ಹ್ಮ್ ಹ್ಮ್ ಅಂತದ್ದು ನೂರಾರು ಸಾವಿರಾರು ಆಗಿದೆ. ಹ್ಮ್ ಹ್ಮ್ ಅಲ್ಲ ಇಂಥದ್ದು ಅದ ಆಗ್ಬಾರ್ದು ಅಂತ ಹೇಳಿ ಓಕೆ ಅದನ್ನ ನಾನು ಈ ಸಂಸ್ಥೆಗೆ ಹ್ಮ್ ಆ ಮಗು ಏನ್ ಕಳ್ಕೊಂಡಿದೆ ಹ್ಮ್ ಅಥವಾ ಏನ್ ಅರಸಲಿಕ್ಕೆ ಬಂದಿದೆ, ಏನ್ Okay. ಗಳಿಸ್ಲಿಕ್ಕೆ ಬಂದಾನೋ ಹ್ಮ್ ಅವನ್ ನಮ್ಮಲ್ಲಿ ಕಲೀಲಿ. ನಾನು ಹ್ಮ್ ಹ್ಮ್ ನಮ್ಮಲ್ಲಿ ಕಲ್ತ್ರೆ ಹ್ಮ್
ನಮ್ಮಲ್ಲಿಯೇ ಕೆಲಸವನ್ನ ನಾವು ನಿರ್ಮಾಣ ನಿರ್ಮಾಣ ಮಾಡ್ತೀರಿ. ಮಾಡ್ತೇವೆ. ಓಕೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ತನಕ ಈ 9 ವರ್ಷದಲ್ಲಿ ಹ್ಮ್ ಇದನ್ನ ಮಾಡಬಹುದು ಅಂತ ಹೇಳಿ ಸಾಬೀತ್ ಮಾಡ್ಲಿಕ್ಕೆ ಹ್ಮ್. ನಾನು ಕೂಡ ಸಿನಿಮಾ ಮಾಡಿದ್ದೇನೆ. ಓಕೆ ಓಕೆ ಓಕೆ. ಯಾರು ಕಲೀಲಿಕ್ಕೆ ಬಂದಾರೋ, ಹ್ಮ್ ಯಾರು ಕಲಿಸ್ತಾರೋ ಹ್ಮ್ ಅವ್ರನ್ನ ಕರ್ಕೊಂಡು ಸಿನಿಮಾ ಈಸಿಯಾಗಿ ಮಾಡಬಹುದು. ಜೀವಂತ ಸಾಕ್ಷಿ. ಹಾ, ಸಾಕ್ಷಿ, ಹ್ಮ್ 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 ಜ್ವಲಂತ ಸಾಕ್ಷಿ ಹ್ಮ್ 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 ಇರುವಾಗ ಹ್ಮ್ ಹ್ಮ್ ಮಾಡಬಹುದು, ಹ್ಮ್. ತೊಡಗಿಸ್ಕೋಬಹುದು. ಹ್ಮ್ ಇಲ್ಲಿ ಅದನ್ನೇ ನಾನು ವೃತ್ತಿಯನ್ನಾಗಿ ಮಾಡಿ ಅದರ ಮೇಲೆ ಬದುಕ್ತೀನಂದ ಅವ್ರ ಹಣೆ ಬರನ ಬರೆಯಕ್ಕಾಗಲ್ಲ. ಹೌದ್ ಹೌದ್ ಇನ್ನು ದಾರಿಯನ್ನು ತೋರಿಸಬಲ್ಲೆ, ಹ್ಮ್. ಮಾಡ್ಲಿಕ್ಕೆ ಕಲಿಸಬಲ್ಲೆ. ಹೌದೌದು. ಆ ಕೆಲಸವನ್ನ ಮಾಡ್ಲಿಕ್ಕೆ ಹ್ಮ್. ನನ್ನ ಸಂಸ್ಥೆ ಒಪ್ಪಿಕೊಳ್ಳುತ್ತೇನೆ. ಹ್ಮ್. ಜೊತೆಗೆ ಹ್ಮ್ 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 ಉತ್ತರ ಕರ್ನಾಟಕದ ಕಲೆ ಹ್ಮ್ ಹ್ಮ್. ಇವತ್ತು ಉತ್ತರ ಕರ್ನಾಟಕದವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಓಕೆ. ಹಾಡ್ತಾರೆ, ಹೊಗಳ್ತಾರೆ ಅಷ್ಟೇ. ಹ್ಮ್ 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 ಅವ್ರ ಶಕ್ತಿ ಗೊತ್ತಿಲ್ಲ. ಹೌದೌದು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ದಕ್ಷಿಣ ಕನ್ನಡದ ವ್ಯಕ್ತಿಗಳು ಹ್ಮ್ ಅವ್ರದ್ದೊಂದು ಯಕ್ಷಗಾನ ಕಲೆ, ಹೌದ್ ಹೌದ್ ಜಾನಪದ ಕಲೆ, ಹೌದ್ ಹೌದ್. ಅವರೇ ಒಂದು ಇವತ್ತು ಸರ್ಕಾರದಲ್ಲಿ ಹ್ಮ್ ಅವ್ರದೇ ಒಂದು ಇದನ್ನ ಮಾಡ್ಕೊಂಡ್ರು, ಹೌದ್. ಅಕಾಡೆಮಿ ಮಾಡಿ. ಅಕಾಡೆಮಿ ಮಾಡ್ಕೊಂಡು. ಹೌದು. ನಮ್ಮಲ್ಲೂ ಕೂಡ ಹ್ಮ್ ಈ ಜನಪದ ಕಲೆಯಲ್ಲಿ ಹ್ಮ್. ಬಯಲಾಟಗಳು, ಹ್ಮ್ ಬಯಲಾಟದ ಜೊತೆಗೆ ಅತೀ ಕಾಲಾಂತರದಿಂದ ಬಂದಿರತಕ್ಕಂತ ಲಾಗಾಯತದಿಂದ ಹೌದೌದೌದು. ಪಾರಿಜಾತ ಇದೆ. ಹ್ಮ್ 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 ಆ ಪಾರಿಜಾತಕ್ಕೊಂದು ಹೊಸ ರೂಪ, ಹೊಸ ಹೊತ್ತನ್ನು ಕೊಟ್ಟು, ಹ್ಮ್ ಯಾಕೆ ಅದನ್ನ ಉತ್ತರ ಕರ್ನಾಟಕದ ಆ ಒಂದು ಕಲೆಯನ್ನ ಮತ್ತೆ ಜನಗಳಿಗೆ ಇದರಲ್ಲಿ ಇರ್ತಕ್ಕಂಥದ್ದನ್ನ ಎಷ್ಟು ಶಕ್ತಿ ಇದೆ, ಹ್ಮ್ ಮತ್ತೆ ಜೊತೆಗೆ ಇದು ಭಾಗವತ್ಪುರ ಇದು ಅದು. ಹೌದೌದು. ಆ, ಅದ ಅದನ್ನ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಹ್ಮ್ ಹ್ಮ್ ಬಿಂಬಿಸ್ತಕ್ಕಂಥದ್ದು ಬಹಳ ಹ್ಮ್ ಅವಶ್ಯಕತೆ ಇದೆ ಅಂತೇಳಿ ನನಗನಿಸಿ, ಹ್ಮ್ ನಾನು ನನ್ನ ಈ ಏನು ಕಟ್ಟಡ ಕಟ್ಲಿಕ್ಕೆ ಹ್ಮ್ ಅದಕ್ಕಾಗಿಯೇ ಹ್ಮ್ ಹ್ಮ್ ಅವ್ರಿಗೆ ಒಂದು ಹೊಸಬರಿ ಬಂದವರಿಗೆ ಹ್ಮ್ ಅಥವಾ ಕಲಿಯುವವರಿಗೆ ಹ್ಮ್ 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 ದುಡ್ಡು ಕೊಟ್ಟಂತೂ ಕಲಿಯಕ್ಕಾಗಲ್ಲ ರೀ. ಓಕೆ ಓಕೆ. ಅಲ್ಲೇ ಬಂದು ಇಷ್ಟು ದಿನ ಇಂತಿಷ್ಟು ದಿನ ಇದ್ದು ಹ್ಮ್ ಹ್ಮ್ ಇರ್ಲಿಕ್ಕೆ, ಜೀವನ ರೂಪಿಸ್ಕೊಳ್ಳೋವರೆಗೂ ಅಂದ್ರೆ ಊಟ, ವಸತಿ, ಹ್ಮ್ ಹ್ಮ್ ಮತ್ತೆ ಎಷ್ಟು ದಿನ ಇರ್ತಾನೆ, ಹ್ಮ್ ಹ್ಮ್ ಅದ್ರ ಮೇಲೆ ಹ್ಮ್ ಅವನಿಗೆ ಒಂದು ಆಶ್ರಯ ಇರ್ಲಿ, ಕಲಿತು ಹೋಗ್ಲಿ ಅವ. ಹ್ಮ್ ಹ್ಮ್ ಅದು ಫ್ರೀ ಆಗಿ ಮಾಡ್ಬೇಕು ಅಂತ ಹೇಳಿ ನನ್ನ ಇದು. ಓಕೆ ಅದು ಓಕೆ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಕತಿಯಲ್ಲೂ ಗೊತ್ತಿಲ್ಲ ರೀ, ಯಾಕಂದ್ರೆ ಹ್ಮ್ ಮಾಡುವಾಗ ನಡೆಯುವಾಗ ಗೊತ್ತದ. ಹೌದೌದು. ನಾ ಎಡುತ್ತನೋ ಬೀಳ್ತನೋ ಹೌದು. ನಡೆಯುವಾಗ ಗೊತ್ತು. ಹೌದೌದು. ಈಗ ಮಾಡ್ಬೇಕು ಅಂತಕ್ಕಂಥದ್ದು ಆಸೆ. ಹ್ಮ್ ಹ್ಮ್ ಆ ಆಸೆಯೊಳಗ ಈಗ ಏನು ನಾನು ಕೇಳ್ತೀನಲ್ಲ, ಹ್ಮ್ ಹ್ಮ್ ಇದರಲ್ಲಿ ನಾನು ಒಂದು ಶಿಕ್ಷಣಕ್ಕಾಗಿ ಹ್ಮ್. ಏನ್ ಮಕ್ಳು ಕಲಿಸ್ತಾರಲ್ಲ, ಓಕೆ. ಮಕ್ಕಳಿಗಾಗಿ ಒಂದು ಇದು. ಹ್ಮ್ ಹ್ಮ್ ಎರಡನೇದ್ದು ಹ್ಮ್ ಏನು ಕಲಾವಿದರು ಅಂತ ಹೇಳಿಲ್ಲ, ಹ್ಮ್ 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 ಜನಪದ ಕಲಾವಿದರು, ಹೌದು ಹೌದು. ಹಾಡುವವರು, ಹ್ಮ್ ಕುಣಿಯುವವರು, ಹ್ಮ್ ನರ್ತಿಸುವವರು, ಹ್ಮ್ ಮತ್ತೆ ರಂಗಭೂಮಿಯವರು ಹೌದು ಹೌದು. ಒಂದು ವಿಂಗು. ಹ್ಮ್ ಇನ್ನೊಂದು ಚಿತ್ರ ವಿಂಗು. ಓಕೆ. ಈ ಸಿನಿಮಾ ಲೋಕಕ್ಕೆ ಹ್ಮ್ ಎಂಟರ್ ಆಗತಕ್ಕಂದ್ರ ಒಂದು ವಿಂಗು. ಹ್ಮ್ ಈ 3 ವಿಂಗ್ ಜೊತೆಗೆ ಹ್ಮ್ ಒಂದು ಗೆಸ್ಟ್ ಹೌಸ್ ತರ ಮೇಲೆ, ಹ್ಮ್ ಹ್ಮ್ ಅಂದ್ರೆ ಬಂದವ್ರಿಗೆ ಬಂದವ್ರಿಗೆ ಯಾಕೆ ಹೊರಗಂತೂ ದುಡ್ಡು ಆಗಲ್ಲ. ಕೊಟ್ಟು ಮಾಡಕ್ ಆಗಲ್ಲ. ಹ್ಮ್ ಒಂದಿಷ್ಟು ಅದೇ ದುಡ್ಡಿದಾವ ಬೇಕಾದ್ರೂ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಹ್ಮ್ ದುಡ್ಡು ಇಲ್ಲದೆ ಇದ್ದವನ ಒಂದಿಷ್ಟು ಬದುಕಲಿ ಅಂತ ಹೇಳಿ ಹ್ಮ್ ಹ್ಮ್ ಒಂದಿಷ್ಟು 4 ವ್ಯವಸ್ಥೆಗಳನ್ನು ಮಾಡ್ಲಿಕ್ಕೆ ಹ್ಮ್ ಆ ಲೆಕ್ಕ ಹಾಕಿದ್ದೇನೆ. ಹ್ಮ್ 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 ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಏನೋ ಗೊತ್ತಿಲ್ಲ. ಇಲ್ಲ, ಖಂಡಿತವಾಗ್ಲೂ ನಮ್ ಜನ ಕೈ ಬಿಡಲ್ಲ. ಆರಂಭದ್ದು ನಿಮ್ಮಿಂದ ಹ್ಮ್ ಆಗ್ಲಿ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಜನಗಳಿಗೆ ಕೇಳ್ಬೋದು. ಓಕೆ, ಖಂಡಿತವಾಗ್ಲೂ. ಈಗ ಅದರಲ್ಲಿ ಉತ್ತರ ಕರ್ನಾಟಕ ಜನ, ಹಾ. ಇಲ್ಲಿ ಉತ್ತರ ಕರ್ನಾಟಕ ಅಂತ ಹೇಳಿ ಯಾಕೆ ಇದನ್ ಮಾಡಿದ್ನಂದ್ರೆ, ಹ್ಮ್ ನಾನು ಮಾಡೋದೇ ಉತ್ತರ ಕರ್ನಾಟಕ, ಹ್ಮ್ ನಾನು ಬೆಳೆದದ್ದೇ ಉತ್ತರ ಕರ್ನಾಟಕ, ಓಕೆ. ಬೆಳಗ್ಗೆ ಮತ್ತೆ ಹುಟ್ಟಿದ್ದು ಉತ್ತರ ಕರ್ನಾಟಕ, ಹ್ಮ್ ಬೆಳೆಸೋದು ಕೂಡ ಉತ್ತರ ಕರ್ನಾಟಕ. ಹ್ಮ್ 40 ವರ್ಷದಿಂದ ನಾನು ಉತ್ತರ ಕರ್ನಾಟಕನೇ ಅಂತ ಹೇಳಿ ಬಿಂಬಿಸ್ತಕ್ಕಂತ ರೀತಿಯಲ್ಲಿ ವ್ಯಕ್ತಿ. ಬೆಳೆದಿರ್ತಕ್ಕಂತ ವ್ಯಕ್ತಿ. ಹ್ಮ್ ಮತ್ತೆ ನನ್ನ ಎಲ್ಲಾ ಸಿನಿಮಾಗಳನ್ನು ನೋಡ್ರಿ ನೀವು, ಹ್ಮ್ ನಾನು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಟ್ಟು ಮಾಡಿರ್ತಕ್ಕಂಥ ಪಾತ್ರ ಓಕೆ ಅದೇ ಬಿಂಬಿಸ್ತ. ಓಕೆ ಓಕೆ. ಮತ್ತೆ ಜೊತೆಗೆ ನಾನು ಬರೆದಿರ್ತಕ್ಕಂಥ ಸಾಹಿತ್ಯ ಕೂಡ ಹ್ಮ್ 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 ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕದ ಶೈಲಿಯ ಜೊತೆಗೆ ಹ್ಮ್ ಸಾಮಾಜಿಕ ಕಳಕಳಿಯನ್ನು ಹೊತ್ತು ಹ್ಮ್. ಬರೆದಿರ್ತಕ್ಕಂಥ ಸಾಹಿತ್ಯ. ಹ್ಮ್ 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 ಸಾಮಾಜಿಕ ಕಳಕಳಿ ಅದು ಬಹಳ ಮುಖ್ಯ ರೀ. ಹೌದು ಸಮಾಜವನ್ನು ಕೆಡಿಸೋದು ಈಜಿ ಬರ್ತೈತಿ. ಒಬ್ಬ ಹೌದು. ವ್ಯಕ್ತಿ ವಿಲನ್ ಆಗೋದು ಹಾಗೆ. 2 ನಿಮಿಷ ಕೂಡ ಆಗಲ್ಲ ರೀ. ಹೌದು ಒಬ್ಬ ವ್ಯಕ್ತಿ ಹ್ಮ್ ಹೀರೋ ಆಗೋದು ಬಹಳ ಕಷ್ಟ ರೀ. ಅವ್ನು ಒಳ್ಳೆ ವ್ಯಕ್ತಿ ಆಗೋದು ಹೌದು ಹೌದು
ಅವನ ನಡತೆ ಮೇಲೆ ನಿಧಾನವಾಗಿ ಆಗುತ್ತೆ. ಹೌದು. ಹಂಗೆ ರೀ ಇದು ಕೂಡ ಓಕೆ. ನಮ್ಮ ಸಂಸ್ಥೆ. ಖಂಡಿತ ಸರ್. ಈಗ ಇಷ್ಟೆಲ್ಲ ನಿಮ್ಮ ಸಂಸ್ಥೆಗಂತೂ ಖಂಡಿತ ಸಹಕಾರ ಆಗುತ್ತೆ, ಸಹಕಾರ ಮಾಡಿಸ್ತೀವಿ ಅನ್ನೋದು ನಮ್ಮ ಒಂದು ಖಂಡಿತವಾಗ್ಲೂ ಆಗೇ ಆಗುತ್ತೆ. ಅದು ಬೇರೆ ವಿಚಾರ. ಈಗ ಉತ್ತರ ಕರ್ನಾಟಕದಲ್ಲಿ ಕಲಾವಿದರು, ಆಮೇಲೆ ಬೆಂಗಳೂರು ಭಾಗದ ಕಲಾವಿದರೀಗ ಹಳೆಯ ಕಲಾವಿದರು ಈಗಾಗಲೇ ಈ ವರ್ಷದಲ್ಲಿ ಬಹಳ ಒಂದು ಮರಣ ಹೊಂದಿರುವಂತ ಘಟನೆಗಳ ನಡೀತು ಸರ್. ಈಗ ತಮ್ಮ ಸ್ನೇಹಿತರುಗಳ ಬಳಗದಲ್ಲಾಗಿರ್ಬೋದು, ಒಟ್ಟು ಹಿರಿಯರು ಆಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕದ ಕಲಾವಿದ, ರಂಗಭೂಮಿ ಕಲಾವಿದ ಕೂಡ ರಾಜು ತಾಳಿಕೋಟೆ ಅವರು ಕೂಡ ಎಷ್ಟರ ಮಟ್ಟಿಗೆ ಅದು ತಮ್ಗೆ ನೋವನ್ನ ತಂದಿತ್ತು ಅಂತ ಸರ್? ಈಗ ನೀವು ಹೆಸರು ತಗೊಂಡ್ರೆ ಏನೋ ಉದ್ದೇಶ ಹೇಳಿದ್ರೆ ರಾಜು ತಾಳಿಕೋಟೆ ಅವರು ಒಳ್ಳೆ ಸಮರ್ಥ ಕಲಾವಿದರ ಜೊತೆಗೆ ಅವ್ರು ಹೆಂಗ್ ಬದುಕಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಅಚಾನಕ್ ಆಗಿ ಹೌದು ಮರಣಿಸಿರ್ತಕ್ಕಂಥ ವ್ಯಕ್ತಿ, ಹೋಗಿರ್ತಕ್ಕಂಥ ವ್ಯಕ್ತಿ. ಒಂದು ಕಡೆ ತಾಳಿಕೋಟಿ ಅಂತ ಕಲಾವಿದರು ಸಿಕ್ಕಾಪಟ್ಟೆ ಉತ್ತರ ಕರ್ನಾಟಕದಲ್ಲಿದ್ದಾರೆ. ಅವ್ರಿಗೆ ದಾರಿನೇ ಸಿಕ್ಕಿಲ್ಲ ರೀ. ಅವ್ರಿಗೆ ಸಿಗದೆ ಇರ್ತಕ್ಕಂಥ ದಾರಿ, ಮತ್ತೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು, ಮತ್ತೆ ಸಿಗಬೇಕಾಗಿರ್ತಕ್ಕಂಥ ಆ ಬದುಕು. ಬಹಳ ದೊಡ್ಡ ಕಲಾವಿದ ಒಂದು ಫುಟ್ಪಾತ್ ಮೇಲೆ ಬಿದ್ರೆ ಅವನ ಕಲಾವಿದ ಇದ್ರೂ ಕೂಡ ಏನ್ ಪ್ರಯೋಜನ? ಹೌದು. ಆ ಕಲೆಗೆ ನಾವು ಮಾಡ್ತಕ್ಕಂಥ ದ್ರೋಹ. ಅಂಥದ್ದು ಏನಾದ್ರು ಇದ್ರೆ ಅದು ಸರ್ಕಾರ ಅದಕ್ಕ ದಾರಿ ಮಾಡ್ಕೊಳ್ಬೇಕು ಹೊರತಾಗಿ ಈಗ ದಾರಿ ಸರ್ಕಾರ ಕೂಡ ಮಾಡ್ತಾ ಇದೆ ರೀ. ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ರೀ, ಯಾರ ಕಲಾವಿದ್ರು ಅವ್ರು ಕಲಾವಿದ್ರು ಅಂತೇಳಿ ಆ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂತ ಈ ಮಧ್ಯವರ್ತಿಗಳಲ್ಲ, ಅವ್ರ ಕೊರತೆ ಬಹಳ ಇದೆ. ಅವ್ರು ಸರಿಯಾಗಿ ಅಂದ್ರೆ ಮಧ್ಯವರ್ತಿಗಳು ವ್ಯಾಪಾರಿಗಳಾಗಿರೋದ್ರಿಂದ ಅವ್ರು ಯಾವ ದುಡ್ಡು ಕೊಡ್ತಾನೋ ಕಲಾವಿದ ಇರ್ಲಿ ಕಲಾವಿದ ಇರದೇ ಕಲಾವಿದ ಸರ್ಕಾರದಲ್ಲಿ ನಮೂದಿಸ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ 35 ವರ್ಷ ಆಗಿರ್ತಕ್ಕಂಥವ್ರು 60 ವರ್ಷ ಅಂತ ಹೇಳಿ ಈಗ ಇಲಾಖೆ ಲಕ್ಷಾಂತರ ವ್ಯವಹಾರಗಳಿವೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಗುರುರಾಜ ಹೊಸಕೋಟೆ ಕರ್ನಾಟಕದಲ್ಲಿ ಒಬ್ಬ ಕಲಾವಿದ. ಇನ್ನೂ ತನಕ ನಾನು ಸರ್ಕಾರದಿಂದ ಒಂದು 10 ಪೈಸೆ ಕೈ ಬಿಟ್ಟಿಲ್ಲ. ಎಲ್ಲ ನೋಡಿದೇನ್ರಿ ನಾನು, ನೋಡಿ ಕೈ ಬಿಟ್ಟಿಲ್ಲ. ನಾನು ಬದುಕ್ತೇನೆ, ಇನ್ ಯಾಕಂದ್ರೆ ಸರ್ಕಾರ ಕೇಳ್ಬೇಕು? ನಾನು ಯಾಕೆ ಕೈ ಚಾಚ್ಬೇಕು? ಕಲಾ ಸರಸ್ವತಿ ನನ್ ಬೆನ್ನಿಂದಿರ್ಬೇಕಾ? ಬರೀ ಕಲಾ ಸರಸ್ವತಿ ಜೊತೆಗೆ ಆ ಸರಸ್ವತಿಯನ್ನು ಮೆಚ್ಚತಕ್ಕಂಥವ್ರು, ಪೂಜಿಸ್ತಕ್ಕಂಥವ್ರು ಜನ ಇದಾರಲ್ಲ. ಬೇಡಿದ್ರೆ ಎನ್ನೊಡೆಯನ ಬೇಡುವೆ ಸಾಮಾನ್ಯನ ಬೇಡ ನಾನು, ಕೊಡ್ತಕ್ಕಂಥವನ ಬೇಡ, ದೇವರನ್ನ ಬೇಡ. ಅದೇ ರಾಜ್ಕುಮಾರ್ ಅಭಿಮಾನಿನ ದೇವರು ಅಂತಂದ್ರು, ಅವನೇ ದೇವ್ರು. ಈಗ ಕಲಾವಿದರಿಗೆ ಅವನೇ ದೇವ್ರು. ಅಭಿಮಾನಿಗಳು ಅಭಿಮಾನಿಗಳು ಹೆಚ್ಚಿರೋದ್ರಿಂದ ಅವ ಕಲಾವಿದನ್ನ ಪೋಷಣೆ ಪಾಲನೆ ಮಾಡ್ತಕ್ಕಂಥವ್ರು ಅವರೇ. ಈಗ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ಏನಿಲ್ಲ. ಈ ಸರ್ಕಾರಕ್ಕೆ ಯಾಕೆ ಹೋಗ್ಬೇಕಂದ್ರ ಜನ ಅವನನ್ನ ತಿರಸ್ಕಾರ ಮಾಡಿದಾಗ, ಅಥವಾ ಜನ ಅವನನ್ನ ಅಷ್ಟು ಆ ಪ್ರಮಾಣದೊಳಗೆ ಮೆಚ್ಚದೇ ಇರುವಾಗ ಅವ ಕೇಳ್ತಕ್ಕಂಥ ಹಕ್ಕು ಸರ್ಕಾರಕ್ಕೆ ಕೈ ಹೊಡ್ತಕ್ಕಂಥ ಹಕ್ಕಿದೆ. ಆದ್ರೆ ಅವ ಕಲಾವಿದ ಅಂತ ಹೇಳಿ ಅವ ಅದನ್ನ ನಮೂದಿಸ್ತಕ್ಕಂಥದ್ದು ಯಾರು? ಅವನೇ ಹೋಗಿ ಅವ ಗೊತ್ತಿಲ್ಲ, ಬಹಳ ಏನು ಗೊತ್ತಿರದೆ ಇರ್ತಕ್ಕಂಥ ಮನುಷ್ಯ ಅವ ಕಲಾವಿದಾನೇ. ಹಂಗೆ ಕಲಾವಿದನಾಗ ಇವ ಕಲಾವಿದ ಅಂತ ಹೇಳಿ ಆ ಸರ್ಕಾರ ಗುರುತಿಸ್ಬೇಕಾದ್ರೆ ಅದು ಈ ಮಧ್ಯವರ್ತಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕು. ಅದು ಮಧ್ಯವರ್ತಿಗಳ ಕೆಲಸ ಮಾಡಕ್ ಆಗಲ್ಲ ರೀ. ಅದನ್ನ ನನ್ನ ಒಂದು ಅನಿಸಿಕೆ ಏನಂತಂದ್ರೆ, ಸರ್ಕಾರದವರೇ ಪ್ರಾಮಾಣಿಕವಾಗಿರ್ತಕ್ಕಂಥ ಜನಗಳನ್ನ ಆಯಾ ಊರಿನಲ್ಲಿ, ಆಯಾ ಜಿಲ್ಲೆಗಳಲ್ಲಿ, ಆಯಾ ತಾಲೂಕಿನಲ್ಲಿ ಯಾರು ನಿಜವಾದ ಕಲಾವಿದರಿದ್ದಾರೆ ನೀವೇ ಹುಡುಕ್ರಿ, ನೀವೇ ಅವ್ರನ್ನ ತಂದು ನಮೂದಿಸ್ರಿ ಅಂತ ಮಾಡುದು ಒಳ್ಳೇದೇನು ಅಂತ ನನಗೆ. ಎಲ್ಲಾನು ಸರ್ಕಾರ ಗುರುತಿಸಿದ್ರೆ, ಸರ್ಕಾರವನ್ನ ನೋಡ್ಕೊಂಡ್ರೆ ಖಂಡಿತವಾಗ್ರು ಎಲ್ಲಾ ಕಲಾವಿದರು ಬದುಕ್ತಾರೆ. ಎಲ್ಲಾ ಕಲಾವಿದರಿಗೆ ಒಂದ್ ದಾರಿ ಆಗತ್ತೆ. ಕಲಾವಿದರಿಗೆ ನಿಜವಾದ ನ್ಯಾಯನೇ ಸಿಗಲ್ಲ ರೀ. ನಿಜವಾದ ಕಲಾವಿದರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮತ್ತೆ ದುರಂತ ಅಂತಂದ್ರೆ ಖಂಡಿತವಾಗಿ ನಾ ಹೇಳ್ತೇನೆ, ಆ ಸರ್ಕಾರದ ಇಲಾಖೆಯ ದುಡ್ಡನ್ನ ತಿನ್ನೋರೇ ಕಲಾವಿದರ ಸೃಷ್ಟಿ ಮಾಡ್ಕೊಂಡ್ರೆ ನಾನೇ ಕಲಾವಿದ ಇಲ್ಲ, ಸರ್ಕಾರ ದುಡ್ಡು ತಿನ್ನೋಕೆ ಕಲಾವಿದರಂತ ಕಲಾವಿದರ ಸಂತತಿ ಹುಟ್ಟಿಬಿಟ್ಟಿದೆ. ಮತ್ತೆ ಅದಕ್ಕೆ ಪ್ರೋತ್ಸಾಹಿಸೋ ಸರ್ಕಾರ ಮಾಡುತ್ತೆ. ಅಂದ್ರೆ
ಅಧಿಕಾರಿಗಳು ಮಾಡ್ತಾರೆ. ಓಕೆ ಓಕೆ ಓಕೆ. ಸರ್ಕಾರ ಅಧಿಕಾರಿಗಳೇ ಮಾಡ್ತಾರೆ, ಹೌದೌದು. ಅಧಿಕಾರಿಗಳೇ ಮಾಡ್ತಾರೆ. ಓಕೆ. ಇದು ಘಂಟಾಘೋಷವಾಗಿ ಹೇಳಬಲ್ಲೆ ನಾನು. ಹ್ಮ್. ಯಾಕಂದ್ರೆ ಒಬ್ಬ ಕಲಾವಿದ ಸರ್ಕಾರದ ವಿರೋಧವಾಗಿ ವಿರೋಧ ಅಲ್ಲ, ಇದು ಸತ್ಯ ಘಟನೆ, ಸತ್ಯ ಘಟನೆ ಎಡವಿದೆ ಅಂತ ಹೇಳಬಲ್ಲೆ ನಾನು. ಸರ್ಕಾರ ತಪ್ಪು ಮಾಡಿಲ್ಲ, ಸರಿ ಮಾಡಿ ಎಡವಿದೆ. ಓಕೆ. ಖಂಡಿತವಾಗ್ಲು ಸರ್, ಈಗ ತಾವು ಇಷ್ಟೆಲ್ಲ ಜೀವನ ಶೈಲಿ, ನಡೆ, ನುಡುವಳಿಕೆ, ಶಿಕ್ಷಣದ ಬಗ್ಗೆ, ತಮ್ಮ ಉದ್ದೇಶದ ಬಗ್ಗೆ, ಈಗ ಆಗ್ತಾ ಇರುವ ಉದ್ದೇಶದ ಬಗ್ಗೆ ಹಲವು ರೀತಿಯಾದಂತಹ ಚಿಂತನೆಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡ್ರೆ ಬಹಳ ಒಂದು ಖುಷಿ ಆಗತ್ತೆ. ಆಮೇಲೆ ಈಗ ಬರುವಂತ ಯುವಕರನ್ನ ನಮ್ಮ ಕೈಯಲ್ಲಿ ನನ್ನ ಮಕ್ಕಳು ನಾನ್ ಹೆಂಗೆ ಜೋಪಾನ ಮಾಡ್ಬೇಕು ಅನ್ನೋಕ್ಕೂ ಕೂಡ ಬಹಳ ಅದ್ಭುತವಾದ ವಿಚಾರವನ್ನ ಮಾಡಿದಿರಿ, ಅದ್ಭುತವಾದ ಬೆಳವಣಿಗೆಯನ್ನ ತಂದಿರಿ. ಬಹಳ ಸಂತೋಷ ಆಯ್ತು. ಖಂಡಿತವಾಗ್ಲು ವೀಕ್ಷಕರೇ, ತಾವು ನೋಡಿದ್ರಲ್ಲ, ಇದು PMTV ಕರ್ನಾಟಕದಲ್ಲಿನೇ ಮೊದಲ ಬಾರಿಗೆನೆ ಇಷ್ಟೊಂದು ಮನಸ್ಸು ಬಿಚ್ಚಿ, ಅಂದ್ರೆ ಮನಸ್ಸು ಹಗರ ಆಯ್ತು ಅಂತಾರೆ ಉತ್ತರ ಕರ್ನಾಟಕದಲ್ಲಿ. ಅಂದ್ರೆ ಹೊಟ್ಟೆನ ಮಾತು ಯಾರು ಹೇಳಪ್ಪ ಅನ್ನೋ ಒಂದು ರೀತಿಯಾಗಿ. ಸೊ ಒಬ್ಬ ಕಲಾವಿದ ಬರೀ ನಾನೊಬ್ನೇ ಬೆಳೆದ್ರೆ ಸಾಕಂತಲ್ಲ, ನಾನೊಬ್ನೇ ಇದ್ರೆ ಸಾಕಂತಲ್ಲ, ಒಂದ್ 10 ಜನ ಆ ಪಕ್ಕದಲ್ಲಿ ಬಂದ್ಬಿಟ್ಟು ಶಿಲ್ಪಿ ತಕೊಂಡ್ಬಿಟ್ರೆ ನಾನೊಬ್ಬ ದೊಡ್ಡ ಕಲಾವಿದ ಅಂತಾರೆ. ಇವತ್ತು ನನ್ನ ಹಾಡುಗಳನ್ನ ಬೇರೆದವರು ಕದ್ದುಕೊಂಡು ಬರುದ್ರು ಸಹ, ಅಥವಾ ಬೇರೆದವ್ರ ಹೆಸರುಗಳು ಹಾಕೊಂಡ್ರು ಸಹ, ಅದು ನಂದೇ ಅನ್ನೋ ಅವ್ರ ಮನಸ್ಸಿಗೆ ಗೊತ್ತಾದ್ರೆ ಸಾಕು, ಅದು ನನ್ನ ಆ ಕಲೆ ಹೊರಗೋಯ್ತಲ್ಲ, ಅಥವಾ ನನ್ನ ಸಾಹಿತ್ಯ ಹೊರಗೋಯ್ತಲ್ಲ, ನನ್ನ ಸಾಹಿತ್ಯ ಕೇಳ್ತಾ ಇದಾರಲ್ಲ ಅಂತ, ಅದು ಪ್ರಪಂಚದಲ್ಲಿ ಏಕೈಕ, ಅಥವಾ ನಮ್ಮ ಕರ್ನಾಟಕದಲ್ಲಿ ಏಕೈಕ ಒಬ್ಬ ಕಲಾವಿದ ಅದಂದ್ರೆ ಅದು ಗುರುರಾಜ್ ಹೊಸಕೋಟೆ ಅವರು, ಅದು ಉತ್ತರ ಕರ್ನಾಟಕದವರು ಅನ್ನೋದು ಬಹಳ ಒಂದು. ಯಾಕೆಂದ್ರೆ ಒಂದು ಸಣ್ಣದ ಒಂದು ಏನೋ ಒಂದು ಹೆಸರು ಬರ್ಲಿಲ್ಲ ಅಂದ್ರೆ ಗಲಾಟೆ ಮಾಡಿರೋ ಘಟನೆಗಳಿದಾವೆ ಚಿತ್ರರಂಗದಲ್ಲಿ, ಯಾವುದೇ ರಂಗದಲ್ಲಿ ಘಟನೆಗಳಿದಾವೆ. ಅಂತದನ್ನ ಸ್ವ ಇಚ್ಛೆಯಿಂದ ಬಿಟ್ಟು ಕೊಟ್ಟಂತವ್ರು ನಾನಾ ರೀತಿಯಾದಂತ ಹಲವು ರೀತಿ ತಾವುಗಳು ನೋಡ್ತಾ ಇದ್ರಿ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್, ಏನೋ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಅಶ್ಲೀಲ ಕೃತ್ಯಗಳನ್ನ ಜೊತೆಗೆ ಯಾರೋ ಒಬ್ಬ ಹೀರೋಯಿನ್ ಜೊತೆ ನಟ ನಟಿ ಅಂತ ಯಾವ್ದೋ ರಿಯಾಲಿಟಿ ಶೋ ಅಲ್ಲಿ ಹೋಗ್ಬಿಟ್ಟು ದೊಡ್ಡ ಸ್ಟಾರ್ ಆಗಿ ಸೆಲೆಬ್ರಿಟಿ ತರ ಆಡ್ತಾ ಇರ್ತಾರೆ. ಇವತ್ತು ಇವರನ್ನ ನೋಡಿ ಕಲಿರಿ, ದಯವಿಟ್ಟು ಇವ್ರನ್ನ ನೋಡಿ ಕಲಿರಿ, ಯಾವ ರೀತಿ ಬದುಕಬೇಕು, ಕಲಾ ಸರಸ್ವತಿಯನ್ನ ಯಾವ ರೀತಿ ಪೂಜಿಸ್ಬೇಕು. ಜೊತೆಗೆ ನಾನಷ್ಟೇ ಅಲ್ಲ, ನಾನ್ ಇಲ್ದೇ ಇದ್ರು ಸಹ ನನ್ನ ಕಲಾವಿದರು ಬದುಕಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಸಂಸ್ಥೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಉಚಿತವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ದಯವಿಟ್ಟು ಖಂಡಿತವಾಗ್ಲು ಇಲ್ಲಿವರೆಗೂ ಸಹಕಾರ ಮಾಡಿದಿರ ಅಂದ್ಮೇಲೆ, ಕಿರೀಟನೇ ಅವ್ರ ಮೇಲೆ ಇಟ್ಟಿದ್ದಾರೆ ಅಂದ್ಮೇಲೆ, ದೇವಸ್ಥಾನವೇನು ದೊಡ್ಡ ನಿರ್ಮಾಣದ ವಿಚಾರ ಅಲ್ಲ. ತಾವೆಲ್ಲರೂ ಕೈ ಜೋಡಿಸಿದ್ರೆ ಖಂಡಿತವಾಗ್ಲು ಕೈ ಜೋಡಿಸ್ತೀರಾ ಅಂತ ಹೇಳ್ತೀನಿ ಸ್ನೇಹಿತರೆ. ಅವ್ರಿಗೆ ಸಂಸ್ಥೆ ಬೆಂಗಳೂರಲ್ಲಿ ಇರ್ಬೇಕು, ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರೋದನ್ನ ಅವ್ರ ಮನ್ಸಲ್ಲೇನು ಇದೆ, ಅದನ್ನ ಹೊರಗಡೆ ಹೇಳಿದಾರೆ, ನಿಮ್ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ. ಅವ್ರ ಮುಖಾಂತರ ನೀವು ಅವ್ರಿಗೆ ಸಹಾಯ ಸಹಕಾರ ಮಾಡಿದ್ರೆ ಸಾಕು, ಎಲ್ರು ಮನೆಯಲ್ಲಿ ಬದುಕ್ತಾರೆ. ಪ್ರತಿಯೊಬ್ಬ ರೈತ ಕುಟುಂಬದಲ್ಲಿನೂ ಒಬ್ಬ ಕಲಾವಿದ ಅದಾನೆ, ಒಬ್ಬ ಜಡ್ಜ್ ಮನೆಯಲ್ಲೂ ಒಬ್ಬ ಕಲಾವಿದ ಅದಾನೆ, ಎಲ್ರ ಮನೆಯಲ್ಲೂ ಕಲಾವಿದ. ಆದ್ರೆ ಹೊರಗೆ ಬರಕ್ಕೆ ಒಂದು ಹಾದಿ ಇರಲ್ಲ. ಅಂತ ಒಂದು ಹಾದಿಯನ್ನ ನಮಗೋಸ್ಕರ, ಕಲಾವಿದರಿಗೋಸ್ಕರ ತೋರ್ಸ ಬಹಳ ಒಂದು ಸಂತೋಷ ಆಗುತ್ತೆ ಸರ್. ನಮ್ಮ PMTV ಕರ್ನಾಟಕ ಕತ್ತಲೆ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಗೇನ್ ಅನಿಸ್ತು ಅಂತೇಳಿ ಸರ್. ಇನ್ನೊಂದು, ನಿಮ್ಮ ವಾಹಿನಿ ಕತ್ತಲೆಗಿಂತ ಬೆಳಕನ್ನೇ ಹೆಚ್ಚು ನೀವು ತೋರಿಸಿದೆ. ಇಲ್ಲೇ ಕತ್ತಲೆಯನ್ನ ಕೇಳಿದಿರಿ ಅಷ್ಟೇ, ಆದ್ರೆ ಬೆಳಕನ್ನ ನೀವು ತೋರಿಸ್ತಾ ಇದೆ. ಈ ಸಂಸ್ಥೆ ನಿಜವಾಗ್ಲೂ, ಈ ವಾಹಿನಿ ಕರ್ನಾಟಕದಲ್ಲಿ ತನ್ನದೇ ಆಗಿರ್ತಕ್ಕಂಥ ಉನ್ನತ ಛಾಪನ್ನ ಮೂಡಿಸ್ತದೆ ಅಂತ ಹೇಳಿ ನನಗೆ ಸಂಪೂರ್ಣವಾದ ಭರವಸೆ ಇರೋದ್ರಿಂದ ದೇವರು ನನ್ನ ಹಾರೈಕೆಯನ್ನು ಕೂಡ ನಿಮಗೆ ಹೇಳ್ತಾ, ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಮ ಚಾನಲ್ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ನಾನು ಮತ್ತೊಮ್ಮೆ ನಿಮ್ಮ ಚಾನಲ್ಗೆ, ನಿಮ್ಮ ವೀಕ್ಷಕರಿಗೆ ಅನಂತ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಬಹಳ ವಿಶೇಷ ವ್ಯಕ್ತಿ, ಬಹಳ ಒಂದು ಅಪರೂಪದ ಕಲಾವಿದರು, ಅವರ ಜೀವನ ಚರಿತ್ರೆಯನ್ನು ಹೇಳ್ತು. ಆದ್ರೆ ಈ ಒಂದು ಅರೌಂಡಿಂಗ್ ಕಾರ್ಯಕ್ರಮದಲ್ಲಿ ಅವರದ ನಿಜ ಜೀವನದ ಕಥೆಯನ್ನ ಬಿಟ್ಟು, ದಯವಿಟ್ಟು ಅರ್ಥ ಮಾಡ್ಕೊಡ್ರಿ, ನಿಜ ಜೀವನದ ಕಥೆಯನ್ನು ಬಿಟ್ಟು ನನ್ನ ಬಾಲ್ಯದಲ್ಲಿ ಹೆಂಗಿದೆ, ಯೌವನದಲ್ಲಿ ಹೇಗಿದ್ದೆ, ಈಗ ಹೇಗಿದ್ದೀನಿ ಅನ್ನೋ ಜೀವನವನ್ನ ಸಹ ಮಾತಾಡ್ಲಿಲ್ಲ. ಆ ಜೀವನವನ್ನ ಮತ್ತೊಂದು ಕಾರ್ಯಕ್ರಮದಲ್ಲಿ ಅದನ್ನ ಪ್ರಸಾರ ಮಾಡ್ತೀವಿ, ಮತ್ತೊಮ್ಮೆ ಕರೆದು. ಆದ್ರೆ
ಈಗಿನ ಕಲಾವಿದರಿಗೆ ಎಷ್ಟು ಅವಶ್ಯಕತೆ ಅನ್ನೋದನ್ನ ಈಗಲೂ ಕೂಡ ಒಂದು ತ್ಯಾಗಮಯಿ ತರ ಮಾತಾಡಿರುವಂತ ಮಾತುಗಳನ್ನ ಕೇಳಿದ್ರಿ ಸ್ನೇಹಿತರೆ. ಅದನ್ನ ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡ್ಬೇಕು. ಇವತ್ತಿನ ಕತ್ತಲೆ ಬೆಳಕು ಕಾರ್ಯಕ್ರಮದ ಗುರುರಾಜ್ ಹೊಸಕೋಟೆ ಅವ್ರನ್ನ ಕರೆಸಿ ಮಾತಾಡಿದೀವಿ. ಇದು ಅವರ ಚಿತ್ರರಂಗದ್ದು ಮತ್ತು ಸಾಹಿತ್ಯ ಕುರಿತಾಗಿ ಮತ್ತು ಕಲಾವಿದರಿಗೆ ಏನ್ ಮಾಡ್ಬೇಕು ಅನ್ನೋ ಕುರಿತಾಗಿ ಮಾತ್ರ ಈ ಕತ್ತಲೆ ಬೆಳಕು ಕಾರ್ಯಕ್ರಮದಲ್ಲಿ ಚರ್ಚೆ ಆಯ್ತು. ಮತ್ತೊಂದು ಎರಡನೇ ಚರ್ಚೆಯನ್ನ ಅವರ ನಿಜ ಜೀವನದ ಕಥೆಯನ್ನ ಪ್ರಸಾರ ಮಾಡ್ತೀವಿ, ಕರೆಸ್ತೀವಿ, ಅವಾಗ ಮಾತಾಡ್ತೀವಿ. ಈ ಅಭಿಪ್ರಾಯವನ್ನ ಜೊತೆಗೆ ತಾವ್ ಯಾರೆಲ್ಲ ಸಹಕಾರ ಮಾಡ್ಬೇಕತ್ರಿ, ಏನ್ ಮಾಡ್ಬೇಕಂತಿದ್ರಲ್ಲ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಂಬರ್ ಕಳಿಸಿ, ನಾವೇ ನೇರವಾಗಿ ತಮ್ಗೆ ಸಂಪರ್ಕ ಮಾಡಿ ಅವರ ಸಂಪರ್ಕವನ್ನು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಸ್ನೇಹಿತರೆ, ತಮ್ಮ ಅಭಿಪ್ರಾಯವನ್ನ ತಿಳಿಸಿ ಕತ್ತಲೆ ಬೆಳಕು ಕಾರ್ಯಕ್ರಮದನ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮ ಜೊತೆಗೆ ಬರ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್. ನಮಸ್ಕಾರ.